Hi all, welcome back to my channel. Today we are discussing chemistry passing questions. Only important questions, 100% questions. ಇನ್ನು ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೆಟ್ಸ್ ಮೂವ್ ಆನ್ ಟು ದ ಟಾಪಿಕ್ಸ್. ಸೊ ಫಸ್ಟ್ ಟಾಪಿಕ್ ಈಸ್ ಐಸೋಮೆರಿಸಮ್. ಐಸೋಮೆರಿಸಮ್ ಅಂತಂದರೆ ಏನು? ಸೊ ದ ಫೆನೋಮಿನನ್ ಆಫ್ ಟೂ ಆರ್ ಮೋರ್ ಕಾಂಪೌಂಡ್ have same molecular formula but different structural formula. The phenomenon of two or more compound having same molecular formula but different structural formula, ಇದನ್ನು ನಾವು ಏನಂತೀವಿ? ಐಸೋಮೆರಿಸಮ್ ಅಂತ ಹೇಳ್ತೀವಿ. ಸೊ ಫಸ್ಟ್ ಮೆಂಬರ್ ಆಫ್ ಐಸೋಮೆರಿಸಮ್ನ ನಾವು ಬ್ಯೂಟೇನ್ ಅಂತ ಹೇಳ್ತೀವಿ. ಯಾಕೆ ಬ್ಯೂಟೇನ್ ಅಂತ ಹೇಳ್ತೀವಿ ಅಂತಂದರೆ ಇದರಲ್ಲಿ ನಾವು 4 ಕಾರ್ಬನ್ ಆಟಮ್ಸ್ನ ನೋಡ್ಬೋದು. ಸೊ C4H10 ಈಸ್ ದ ಮಾಲಿಕ್ಯುಲರ್ ಫಾರ್ಮುಲಾ ಫಾರ್ ಬ್ಯೂಟೇನ್. ಸೊ ಬ್ಯೂಟೇನಲ್ಲಿ ನಾವು ಐಸೋಬ್ಯೂಟೇನ್ ಅಂತ ಯಾವುದಕ್ಕೆ ಕರಿತೀವಿ ಅಂತಂದರೆ ಇದಕ್ಕೂ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ C4H10 ಬಟ್ ಇಟ್ ಹ್ಯಾಸ್ ಸ್ಟ್ರಕ್ಚರಲ್ ಫಾರ್ಮುಲಾ ಆಲ್ಸೋ. ಆ ಸ್ಟ್ರಕ್ಚರಲ್ ಫಾರ್ಮುಲಾ ನೋಡಿ, ಸ್ಟ್ರಕ್ಚರಲ್ ಫಾರ್ಮುಲಾ ಹೆಂಗೆ ಬರ್ಕೋತೀವಿ ನಾವು? ಯಾಕೆ ಇದನ್ನು ಐಸೋಬ್ಯೂಟೇನ್ ಅಂತ ಹೇಳ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಐಸೋಮೆರಿಸಮ್, ಫಸ್ಟ್ ಮೆಂಬರ್ ಆಫ್ ದಿ ಐಸೋಮೆರಿಸಮ್. ಸೊ ಫಸ್ಟ್ ಮೆಂಬರ್ ಐಸೋ ಮೀನ್ಸ್ ಸ್ಟ್ರಕ್ಚರ್ ಅಥವಾ ಬ್ರ್ಯಾಂಚ್ ಅಂತ ಹೇಳ್ತೀವಿ. ಬ್ರ್ಯಾಂಚ್ ಆಗೋಕ್ಕೆ ಪಾಸಿಬಲ್ ಆಗಿದ್ದು ಬ್ಯೂಟೇನ್ಗೆ. ನೋಡಿ ಅದರಲ್ಲಿ ಕಾರ್ಬನ್ ಆಟಮ್ 4 ಇದೆ, 1 2 3. ಇನ್ನೊಂದು ಕಾರ್ಬನ್ ಆಟಮ್ ಇಲ್ಲಿ ಹಾಕ್ಕೊಂಡ್ರೆ ಅದೊಂದು ಬ್ರ್ಯಾಂಚ್ ಆಗುತ್ತೆ. ಸೊ ನೀವು ಏನು ಮಾಡ್ಬೋದು, ಇದಕ್ಕೆ ಸುತ್ತ ಹೈಡ್ರೋಜನ್ ಆಟಮ್ ಅಟ್ಯಾಚ್ ಮಾಡಬೇಕಾಗತ್ತೆ. ಸೊ ಈ ರೀತಿ ಅಟ್ಯಾಚ್ ಮಾಡಿದಾಗ ಯು ವಿಲ್ ಗೆಟ್ ವಾಟ್ C4H10 1 2 3 4 C4 ಆ್ಯಂಡ್ H10. ಸೊ ನಾವಿಲ್ಲಿ ನೋಡ್ಬೋದು, ದಿಸ್ ಈಸ್ ದ ಸ್ಟ್ರಕ್ಚರಲ್ ಫಾರ್ಮುಲಾ ಫಾರ್ ಹೈಡ್ರೋಜನ್ ಆಟಮ್. ಬ್ಯೂಟೇನ್. ದಿಸ್ ಈಸ್ ದ ಸ್ಟ್ರಕ್ಚರಲ್ ಫಾರ್ಮುಲಾ ಫಾರ್ ಐಸೋಬ್ಯೂಟೇನ್ ವೇರ್ ದೇ ಹ್ಯಾವ್ two or more compound have same molecular formula C4H10 but different structural formula. This is different structural formula ಅಥವಾ ನಾವು ಈ ಥರ ಆದರೂ ಬರಿಬೋದು. ಸೊ ಡಿಫ್ರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ ಈಸ್ ನೋನ್ ಆ್ಯಸ್ ಐಸೋಮೆರಿಸಮ್. ನೀವು ಕಂಪಲ್ಸರಿ ಓದ್ಕೋಬೇಕಾಗುತ್ತೆ. ಐಸೋಮೆರಿಸಮ್ ಮೇಲೆ ಅವರು ಯಾವ ರೀತಿ ಆದರೂ ಕ್ವಶನ್ ಕೇಳ್ಬೋದು. ಸೊ ಐಸೋಮೆರಿಸಮ್ ಮೀನ್ಸ್ ಫೆನೋಮಿನನ್ ಆಫ್ ಟೂ ಆರ್ ಮೋರ್ ಕಾಂಪೌಂಡ್ have same molecular formula but different structural formula is known as isomerism. Butane is the first member of isomerism. Here they have same molecular formula but different structural formula. ನೆಕ್ಸ್ಟ್ ನೀವು ಓದಬೇಕಾಗಿರೋದು ಮೆಂಡೆಲಿಯಸ್ ಪಿರಿಯಾಡಿಕ್ ಲಾಗಳನ್ನ ಯಾವಾಗಲೂ ಅವರು ಹೆಂಗೆ ಸ್ಟೇಟ್ ಮಾಡಿರ್ತಿರೋ ಅದೇ ಥರ ನೀವು ಬರಿಬೇಕಾಗತ್ತೆ. ಮೆಂಡೆಲಿಯಸ್ ಪಿರಿಯಾಡಿಕ್ ಲಾ. ಸೊ ಪಿರಿಯಾಡಿಕ್ ಲಾ, ಮಾಡರ್ನ್ ಪಿರಿಯಾಡಿಕ್ ಲಾ, ಮೆಂಡೆಲಿಯಸ್ ಪಿರಿಯಾಡಿಕ್ ಲಾ ಎಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ ಮೆಂಡೆಲಿಯಸ್ ಪಿರಿಯಾಡಿಕ್ ಲಾದಲ್ಲಿ ಏನಿಲ್ಲ, ದ ಪ್ರಾಪರ್ಟೀಸ್ ಆಫ್ ದಿ ಎಲಿಮೆಂಟ್ಸ್ ಆರ್ ದ ಪಿರಿಯಾಡಿಕ್ ಫಂಕ್ಷನ್ಸ್ ಆಫ್ ದೇರ್ ಆಟೋಮಿಕ್ ಮಾಸ್. ಇಷ್ಟೇ ನೀವು ನೆನ್ಪಿಟ್ಕೋಬೇಕಾಗಿರೋದು. ನೋಡಿ ಎಮ್ ಇದೆ ಮೆಂಡೆಲಿಯಸ್ ಪಿರಿಯಾಡಿಕ್ ಲಾನಲ್ಲಿ ದ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆರ್ ದ ಪಿರಿಯಾಡಿಕ್ ಫಂಕ್ಷನ್ಸ್ ಆಫ್ ದೇರ್ ಆಟಮಿಕ್ ಮಾಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ದಿಸ್ ಈಸ್ ದ ಲಾ ಆಫ್ ಮೆಂಡೆಲಿಯಸ್ ಪಿರಿಯಾಡಿಕ್ ಲಾ. ಸೊ ಅದೇ ಥರ ಮಾಡ್ರನ್ ಪಿರಿಯಾಡಿಕ್ ಲಾ ನೋಡ್ರಿ. ಮಾಡ್ರನ್ ಪಿರಿಯಾಡಿಕ್ ಲಾಸ್ ಇದು ಏನು ಚೇಂಜ್ ಇಲ್ಲ ನೋಡಿ, ಇದೇ ಸೇಮ್ ಆ್ಯಸ್ ಇಟ್ ಈಸ್. ದ ಪ್ರಾಪರ್ಟೀಸ್ ಆಫ್ ದಿ ಎಲಿಮೆಂಟ್ಸ್ are the periodic functions of their atomic ನಂಬರ್ ಅಂತ ಬರೆದ್ರೆ ಅದು ಮಾಡ್ರನ್ ಅಂತ ಬಂದಾಗ ನಂಬರ್, ಮೆಂಡೆಲಿಯಸ್ ಅಂತ ಬಂದಾಗ ಮಾಸ್. ಅರ್ಥ ಆಗ್ತಿದೆಯಾ? ಸೊ ಇದು ಮಾಡ್ರನ್ ಪಿರಿಯಾಡಿಕ್ ಲಾ ಮತ್ತು ಮೆಂಡೆಲಿಯಸ್ ಪಿರಿಯಾಡಿಕ್ ಲಾ ತುಂಬ ಇಂಪಾರ್ಟೆಂಟ್. ಸೊ ನೀವು ಇವೆರಡು ಲಾನ ಕಲಿಬೇಕಾಗತ್ತೆ. ನೆಕ್ಸ್ಟ್ ಒನ್ ಈಸ್ ನ್ಯೂಲ್ಯಾಂಡ್ ಲಾ ಆಫ್ ಆಕ್ಟೇಟ್. ಸೊ ಇದು ತುಂಬ ಈಸಿ ನೋಡಿ. ಇದೆಲ್ಲ ನೀವು ಈಸಿಯಾಗಿ ಡೈರೆಕ್ಟ್ ಕ್ವಶನ್ಸ್ ನೀವು ಕಲಿಬೋದಾದಂತಹ ಕ್ವಶನ್ಸು. ಮಿಸ್ ಮಾಡಬೇಡಿ, ಈಸಿಯಾಗಿ ಕಲ್ತ್ಕೊಳ್ಳಿ. ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇಟ್ ಅಂತಂದರೆ ನಿಮಗೆ ಗೊತ್ತಾಗಬೇಕು 8 ಅಂತ. ಸೊ every 8 element has the property similar to
ದಟ್ ಆಫ್ ಸಿಮಿಲರ್ ಟು ದಟ್ ಆಫ್ ಫಸ್ಟ್ ಒನ್. ಸೊ ನೋಡಿ ಎಷ್ಟು ಈಸಿ, ಪ್ರತಿ 8 ಎಲಿಮೆಂಟ್ಸ್ಗೂ ಆ್ಯಸ್ ದ ಪ್ರಾಪರ್ಟಿ ಸಿಮಿಲರ್ ಟು ದಟ್ ಆಫ್ ಫಸ್ಟ್ ಎಲಿಮೆಂಟ್ನ ಪ್ರಾಪರ್ಟಿ ಪ್ರತಿ 8 ಎಲಿಮೆಂಟ್ಗೆ ಇರುತ್ತೆ. ಎವ್ರಿ 8 ಎಲಿಮೆಂಟ್ ಆ್ಯಸ್ ದ ಪ್ರಾಪರ್ಟಿ ಸಿಮಿಲರ್ ಟು ದಟ್ ಆಫ್ ಫಸ್ಟ್ ಎಲಿಮೆಂಟನ್ನ ನಾವು ನ್ಯೂಲ್ಯಾಂಡ್ ಲಾ ಆಫ್ ಆಕ್ಟೇಟ್ ಅಂತ ಕರಿತೀವಿ. ನೆಕ್ಸ್ಟು ನೀವು ನೋಡ್ಬೋದು, ವಾಟ್ ಈಸ್ ವೈ ಅಜಿಟೇಷನ್ ಈಸ್ ರಿಕ್ವೈರ್. ಅಜಿಟೇಷನ್ ಯಾವುದ್ರಲ್ಲಿ ಬರುತ್ತೆ? ಸೋಪ್ಸಲ್ಲಿ ಬರುತ್ತಲ್ವಾ. ಅಜಿಟೇಷನ್ ಈಸ್ ರಿಕ್ವೈರ್ಡ್ ಟು ಕ್ಲೀನ್ ದ ಕ್ಲಾತ್ಸ್. ಅಜಿಟೇಷನ್ ಯಾಕೆ ಬೇಕು? ಅಜಿಟೇಷನ್ ಈಸ್ ರಿಕ್ವೈರ್ಡ್ ಟು ಕ್ಲೀನ್ ದ ಕ್ಲಾತ್ಸ್. ಅಜಿಟೇಷನ್ ಯಾಕೆ ಬೇಕು? ಅಜಿಟೇಷನ್ ಈಸ್ ರಿಕ್ವೈರ್ಡ್ ಟು ಕ್ಲೀನ್ ದ ಕ್ಲಾತ್ಸ್. ಅಜಿಟೇಷನ್ ಅಂತಂದರೆ ಏನು? ಉಜ್ಜೋದು ಅಥವಾ ಸ್ಕ್ರಬ್ ಮಾಡೋದನ್ನ ನಾವು ಅಜಿಟೇಷನ್ ಅಂತ ಹೇಳ್ತೀವಿ. ಸೊ ಅದರಿಂದ ಸ್ಕ್ರಬ್ ಮಾಡೋದ್ರಿಂದ ಏನಾಗುತ್ತೆ? ಇಟ್ ಹೆಲ್ಪ್ಸ್ ಟು ಗೆಟ್ ರೀಡ್ ಆಫ್ ಆಯಿಲ್. ಬಟ್ಟೆಲಿರ್ತಕ್ಕಂಥ ಆಯಿಲ್ಸು, ಗ್ರೀಸು ಆ್ಯಂಡ್ ಅದರ್ ಇಂಪ್ಯೂರಿಟೀಸ್ are trapped inside the soap micellar. ಸೊ ಇದೆಲ್ಲನೂ ಟ್ರ್ಯಾಪ್ ಆಗುತ್ತೆ. ಅದಕ್ಕೆ ನಾವು ಅಜಿಟೇಷನ್ ಈಸ್ ಇಂಪಾರ್ಟೆಂಟ್ ಫಾರ್ ಕ್ಲೀನಿಂಗ್ ದ ಕ್ಲಾತ್ಸ್. ನೆಕ್ಸ್ಟ್ ಒನ್ ರೆಡಾಕ್ಸ್ ರಿಯಾಕ್ಷನ್. ರೆಡಾಕ್ಸ್ ರಿಯಾಕ್ಷನ್ ಕೂಡ ಇಂಪಾರ್ಟೆಂಟ್. ರಿಯಾಕ್ಷನ್ ಇನ್ ವಿಚ್ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ ಟೇಕ್ಸ್ ಪ್ಲೇಸ್. ರೆಡಾಕ್ಸ್ ರಿಯಾಕ್ಷನ್ ಅಂತಂದರೆ ರಿಯಾಕ್ಷನ್ ಇನ್ ವಿಚ್ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ ಟೇಕ್ಸ್ ಪ್ಲೇಸ್ ಈಸ್ ನೋನ್ ಆಸ್ ರೆಡಾಕ್ಸ್ ರಿಯಾಕ್ಷನ್. ಸೊ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ ಟೇಕ್ಸ್ ಪ್ಲೇಸ್ ಅಂತ ಬೋತ್ ಆಕ್ಸಿಡೇಷನ್ ಆಗೋದನ್ನು ಮತ್ತು ರಿಡಕ್ಷನ್ ಆಗೋದನ್ನು ನಾವು ರೆಡಾಕ್ಸ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಸೊ ಇದಕ್ಕೊಂದು ಎಕ್ಸಾಂಪಲ್ ಕೊಡೋದಾದರೆ ಕ್ಯೂಪ್ರಸ್ ಆಕ್ಸೈಡ್ ಪ್ಲಸ್ H2 ಗಿವ್ಸ್ ರೈಸ್ ಟು ಏನಾಗುತ್ತೆ ಇಲ್ಲಿ? Cu ಪ್ಲಸ್ H2O. ಇಲ್ಲಿ ಈ ಥರ ಕೇಳಿದಾಗ ಆಕ್ಸಿಡೈಸ್ ಆಗ್ತಾ ಇರೋದು ಏನು? ಆಕ್ಸಿಡೈಸ್ ಆಗ್ತಾ ಇರೋದು H2. ಓಕೆ, ಸೊ ಇಲ್ಲೊಂದು ಆಕ್ಸಿಜನ್ ಮಾಲಿಕ್ಯೂಲ್ ಆ್ಯಡ್ ಆಗ್ತಿದೆ, ದಟ್ ಈಸ್ ನೋನ್ ಆಸ್ ಆಕ್ಸಿಡೇಷನ್. ಅಡಿಷನ್ ಆಫ್ ಆಕ್ಸಿಜನ್ ಈಸ್ ನೋನ್ ಆಸ್ ಆಕ್ಸಿಡೇಷನ್. ಸೊ ರಿಮೂವಲ್ ಆಫ್ ಹೈಡ್ರೋಜನ್ ಆಗ್ತಿದೆ. ಸೊ ಎಲ್ಲಿ ರಿಮೂವಲ್ ಆಫ್ ಹೈಡ್ರೋಜನ್ ಕ್ಯೂಪ್ರಸ್ ಆಕ್ಸೈಡ್ ನೋಡ್ಬೋದು. ಈ ಕ್ಯೂಪ್ರಸ್ ಆಕ್ಸೈಡ್ ಏನಾಗ್ತಿದೆ? ರೆಡ್ಯೂಸ್ ಆಗ್ತಿದೆ. Cuprous oxide is reducing means losing of oxygen atom. ಇಲ್ಲಿ ಆಕ್ಸಿಜನ್ ಆಟಮ್ ಗೇನ್ ಆಗಿದೆ, ಇಲ್ಲಿ ಆಕ್ಸಿಜನ್ ಆಟಮ್ ರೆಡ್ಯೂಸ್ ಆಗಿದೆ. ಸೊ ಈ ಥರ ಒಂದು ಈಕ್ವೇಷನ್ ಕೊಟ್ಬಿಟ್ಟು ಅವರು ಯಾವುದಕ್ಕೆ ಆಕ್ಸಿಡೇಷನ್ ರಿಯಾಕ್ಷನ್ ಆಗಿದೆ, ಯಾವುದಕ್ಕೆ ರಿಡಕ್ಷನ್ ರಿಯಾಕ್ಷನ್ ಆಗಿದೆ ಅಂತ ಕೇಳ್ತಾರೆ. ಇಯರ್ ಆಕ್ಸಿಡೈಸ್ಡ್ ಎಲಿಮೆಂಟ್ ಈಸ್ ಹೈಡ್ರೋಜನ್ ಆ್ಯಂಡ್ ರೆಡ್ಯೂಸ್ಡ್ ಎಲಿಮೆಂಟ್ ಈಸ್ ಕ್ಯೂಪ್ರಸ್ ಆಕ್ಸೈಡ್. ರೆಡ್ಯೂಸ್ಡ್ ಎಲಿಮೆಂಟ್ ಈಸ್ ಕ್ಯೂಪ್ರಸ್ ಆಕ್ಸೈಡ್. ರೆಡ್ಯೂಸ್ಡ್ ಎಲಿಮೆಂಟ್ ಈಸ್ ಕಾಪರ್ ಅಂತ ಬರಿಬಾರ್ದು. ರೆಡ್ಯೂಸ್ಡ್ ಎಲಿಮೆಂಟ್ ಈಸ್ ಕ್ಯೂಪ್ರಸ್ ಆಕ್ಸೈಡ್. ಆಕ್ಸಿಡೈಸ್ಡ್ ಎಲಿಮೆಂಟ್ ಈಸ್ ಹೈಡ್ರೋಜನ್. ಆಕ್ಸಿಡೈಸ್ಡ್ ಎಲಿಮೆಂಟ್ ಈಸ್ ಹೈಡ್ರೋಜನ್. ಹೈಡ್ರೋಜನ್ ಇದ್ದಿದ್ದು H2O ಆಗಿದೆ. ಓಕೆ, ಕ್ಯೂಪ್ರಸ್ ಆಕ್ಸೈಡ್ ಇದ್ದಿದ್ದು ಕಾಪರ್ ಆಗಿದೆ. ಸೊ ನಾವು ಇದರಿಂದ ಹೇಳ್ಬೋದು ಇಲ್ಲಿ ಆಕ್ಸಿಡೇಷನ್ನು ಆಗಿದೆ, ರಿಡಕ್ಷನ್ನು ಆಗಿದೆ. ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ರೆಡಾಕ್ಸ್ ರಿಯಾಕ್ಷನ್. ರೆಡಾಕ್ಸ್ ರಿಯಾಕ್ಷನ್ ಮೀನ್ಸ್ ರಿಯಾಕ್ಷನ್ ಇನ್ ವಿಚ್ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ ಟೇಕ್ಸ್ ಪ್ಲೇಸ್ ಈಸ್ ನೋನ್ ಆಸ್ ರೆಡಾಕ್ಸ್ ರಿಯಾಕ್ಷನ್. ನೆಕ್ಸ್ಟ್ ಒನ್ ಇಸ್ ಈಸ್ಟರಿಫಿಕೇಷನ್ ಅಂತ ನಿಮಗೆ ಕ್ವಶನ್ ಕೇಳ್ತಾರೆ. ದಟ್ ಈಸ್ ಆಲ್ಸೋ ವೆರಿ ಮಚ್ ಇಂಪಾರ್ಟೆಂಟ್. ಈಸ್ಟರಿಫಿಕೇಷನ್. ಸೊ ಈಸ್ಟರಿಫಿಕೇಷನ್ ಮತ್ತು ಸಫೋನಿಫಿಕೇಷನ್ ಎರಡು ಕೇಳ್ತಾರೆ. ಈಸ್ಟರಿಫಿಕೇಷನ್ ಅಂದರೆ ಏನು, ಸಫೋನಿಫಿಕೇಷನ್ ಅಂದರೆ ಏನು ಅಂತ ನಿಮಗೆ ಗೊತ್ತಿರಬೇಕು. ಈಸ್ಟರಿಫಿಕೇಷನ್ ಅಂತಂದರೆ ಆಲ್ಕೋಹಾಲ್ ಕಂಬೈನ್ಸ್ ವಿತ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಆಲ್ಕೋಹಾಲ್ ಕಂಬೈನ್ಸ್ ವಿತ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ to form ester. Alcohol combines with carboxylic acid to form what, children? To form ester. ಇದನ್ನು ನಾವು ಈಸ್ಟರಿಫಿಕೇಷನ್ ಅಂತ ಹೇಳ್ತೀವಿ. ಈಸ್ಟರಿಫಿಕೇಷನ್ ಮೀನ್ಸ್ ಆಲ್ಕೋಹಾಲ್ ಕಂಬೈನ್ಸ್ ವಿತ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಟು ಫಾರ್ಮ್ ಈಸ್ಟರ್ ಈಸ್ ನೋನ್ ಆಸ್ ಈಸ್ಟರಿಫಿಕೇಷನ್. ಸೊ ಆಲ್ಕೋಹಾಲ್ದು ಫಾರ್ಮುಲಾ ಏನು ಬರೀತೀರಾ? ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಸೊ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ದು ಫಾರ್ಮುಲಾ ಅಥವಾ ಆಲ್ಕೋಹಾಲ್ದು ಫಾರ್ಮುಲಾ ನೋಡಿ, C2H5OH combines with carboxylic acid CH3COOH to gives what? ನೋಡಿ ಏನಾಗುತ್ತೆ ಇವಾಗ, ಈ C2H5 ಏನಿದೆ ಕಂಬೈನ್ಸ್ ವಿತ್ CH3COOH ಆಯಿತಾ. ಸೊ ಈಸ್ಟರ್ ಆಗುತ್ತೆ ನೋಡಿ ಇವಾಗ. CH3
CO ಆಯಿತಾ, ಇದನ್ನು ಬರ್ಕೊಂಡ್ವಿ. ನೆಕ್ಸ್ಟು ಉಳಿದಿದ್ದೇನು C2H5, ದಿಸ್ ಈಸ್ ಕಾಲ್ಡ್ ಈಸ್ಟರ್. ನೆಕ್ಸ್ಟು ಇಲ್ಲಿ 2 H ಇದೆ, 1 O ಇದೆ, ಪ್ಲಸ್ H2O. ಅರ್ಥ ಆಗ್ತಿದೆಯಾ? ಈಸ್ಟರ್ ಫಾರ್ಮ್ ಆಯಿತು ನಮಗೆ. So this is known as esterification. Alcohol combines with carboxylic acid. ನೋಡಿ ಇಲ್ಲಿ ಆಲ್ಕೋಹಾಲಿಕ್ ಗ್ರೂಪ್ ಇದೆ, ಇಲ್ಲಿ ಆಸಿಡ್ ಗ್ರೂಪ್ ಇದೆ. ಆಲ್ಕೋಹಾಲ್ combines with acid to form ester is known as esterification. Ester the formula CH3COOC2H5. CH3COOC2H5. ಈಕ್ವೇಷನ್ಸ್ ಎಲ್ಲ ಈಸಿ ಮಕ್ಕಳು. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥ ಎಲ್ಲ ಈಕ್ವೇಷನ್ಸು ಸಾಲ್ವ್ ಮಾಡಿದ್ರೆ ನೀವು ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಬರಿಬೋದು. ನಿಮಗೆ ಡೆಫಿನಿಷನ್ಸ್ ಗೊತ್ತಿಲ್ಲ ಅಂತಂದರೆ ಈಕ್ವೇಷನ್ಸ್ ಬರೀರಿ, ಈಕ್ವೇಷನ್ಸ್ ಗೊತ್ತಿಲ್ಲ ಅಂತಂದರೆ ಡೆಫಿನಿಷನ್ಸ್ನ ಕರೆಕ್ಟಾಗಿ ಬರೀರಿ. ಯು ವಿಲ್ ಗೆಟ್ ಮಾರ್ಕ್ಸ್. ಯಾವುದಾದ್ರೂ ಬರಿಬೋದು. 2 ಗೊತ್ತಿರೋರು 2 ಬರಿಬೇಕು. ಸೊ ನೆಕ್ಸ್ಟ್ ಒನ್ ಈ ಸಫೋನಿಫಿಕೇಷನ್. ಸಫೋನಿಫಿಕೇಷನ್ ಅಂತ ಅಂದ್ರೇನು? ರಿಯಾಕ್ಷನ್ ಆಫ್ ಈಸ್ಟರ್. ಏನು ಈಸ್ಟರ್ ಫಾರ್ಮ್ ಆಗಿರುತ್ತೆ ಅದು ರಿಯಾಕ್ಷನ್ ಆಫ್ ಈಸ್ಟರ್ ವಿತ್ ಬೇಸ್. ಯಾವುದ್ರ ಜೊತೆ ಈಸ್ಟರ್ ರಿಯಾಕ್ಟ್ ಆಗುತ್ತೆ? ಈಸ್ಟರ್ ರಿಯಾಕ್ಟ್ಸ್ ವಿತ್ ಬೇಸ್ ಟು ಫಾರ್ಮ್ ಸೋಪ್. ಟು ಫಾರ್ಮ್ ಸೋಪ್ ಈಸ್ ನೋನ್ ಎಸ್ ಸಫೋನಿಫಿಕೇಷನ್. ಸೋಪ್ ಫಾರ್ಮ್ ಆಗೋದನ್ನು ನಾವು ಸಫೋನಿಫಿಕೇಷನ್ ಅಂತ ಹೇಳ್ತೀವಿ. ಹೆಂಗೆ ಸೋಪ್ ಫಾರ್ಮ್ ಆಗುತ್ತೆ? ರಿಯಾಕ್ಷನ್ ಆಫ್ ಈಸ್ಟರ್ ವಿತ್ ಬೇಸ್. ರಿಯಾಕ್ಷನ್ ಆಫ್ ಈಸ್ಟರ್ ವಿತ್ ಬೇಸ್ ಟು ಫಾರ್ಮ್ ಸೋಪ್ ಈಸ್ ನೋನ್ ಎಸ್ ಸಫೋನಿಫಿಕೇಷನ್. ನೋಡಿ ಈಸ್ಟರ್ ಫಾರ್ಮುಲಾ ಇಲ್ಲಿ ಗೊತ್ತಿದೆ. ಈಸ್ಟರ್ ಫಾರ್ಮುಲಾ CH3COOC2H5. ಈಸ್ಟರ್ ರಿಯಾಕ್ಟ್ಸ್ ವಿತ್ ಬೇಸ್. ಯಾವುದಾದ್ರೂ ಬೇಸ್ NaOH ರಿಯಾಕ್ಟ್ಸ್ ವಿತ್ ಬೇಸ್ ಟು ಫಾರ್ಮ್ ಸೋಪ್. ಸೋಪ್ದು ಫಾರ್ಮುಲಾ ಏನು? CH3COONA. ಸೋಡಿಯಂ ಹೈಡ್ರಾಕ್ಸೈಡ್ ಈಸ್ ಅ ಬೇಸ್. ಓಕೆ, ಸೊ CH3COONA ಪ್ಲಸ್ ಆಲ್ಕೋಹಾಲ್ ರಿಟರ್ನ್ ಆಗುತ್ತೆ. ನೋಡಿ ಆಲ್ಕೋಹಾಲ್ ರಿಟರ್ನ್ ಆಗುತ್ತೆ ಅಲ್ಲಿ. C2H5OH ರಿಟರ್ನ್ ಆಗುತ್ತೆ. ಸೊ ರಿಯಾಕ್ಷನ್ ಆಫ್ ಈಸ್ಟರ್ ವಿತ್ ಬೇಸ್ ಟು ಫಾರ್ಮ್ ಸೋಪ್. ರಿಯಾಕ್ಷನ್ ಆಫ್ ಈಸ್ಟರ್ ವಿತ್ ಬೇಸ್, ದಿಸ್ ಈಸ್ ಬೇಸ್, to form what children? To form soap is known as esterification. What is esterification? What is safonification? Understand? Alcohol combined with carboxylic acid to form ester is known as esterification. Of ester with the base to form soap is known as safonification. Okay, understood? Next one, differences between combustion and oxidation ಅಂತ ಕೇಳ್ತಾರೆ. ಕಂಬಷನ್, ವಾಟ್ ಈಸ್ ಕಂಬಷನ್? ಕಂಬಷನ್ ಮತ್ತು ಆಕ್ಸಿಡೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕಂಬಷನ್ ಮೀನ್ಸ್ ಬರ್ನಿಂಗ್ ಆಫ್ ಕಾಂಪೌಂಡ್ಸ್. ವಿಚ್ ಕಾಂಪೌಂಡ್ಸ್? ಬರ್ನಿಂಗ್ ಆಫ್ ಕಾರ್ಬನ್ ಕಾಂಪೌಂಡ್ಸ್. ಬರ್ನಿಂಗ್ ಆಫ್ ಕಾಂಪೌಂಡ್ಸ್ ಇನ್ ಏರ್ ಟು ಗಿವ್ ಏರಲ್ಲಿ ಬರ್ನ್ ಮಾಡಿದ್ರೆ ಏನಾಗುತ್ತೆ? ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ವಿತ್ ದ ಲಿಬರೇಷನ್ ಆಫ್, ಅದ್ರ ಜೊತೆಗೆ ಏನು ಲಿಬರೇಟ್ ಆಗ್ತಾ ಇರುತ್ತೆ? ವಿತ್ ದ ಲಿಬರೇಷನ್ ಆಫ್ ಈಟ್ ಆ್ಯಂಡ್ ಲೈಟ್. ಇದನ್ನು ನಾವು ಕಂಬಷನ್ ಅಂತ ಹೇಳ್ತೀವಿ. ಸೊ ಕಂಬಷನ್ ಮೀನ್ಸ್ ಬರ್ನಿಂಗ್ ಆಫ್ ಕಾಂಪೌಂಡ್, ದಟ್ ಈಸ್ ಕಾರ್ಬನ್ ಕಾಂಪೌಂಡ್, ಇನ್ ಏರ್ ಟು ಗಿವ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ವಿತ್ ದ ಲಿಬರೇಷನ್ ಆಫ್ ಈಟ್ ಆ್ಯಂಡ್ ಲೈಟ್ ಈಸ್ ನೋನ್ ಆಸ್ ಕಂಬಷನ್ ಅಂತ ಹೇಳ್ಬೋದು. ನೋಡಿ, ಬರ್ನಿಂಗ್ ಆಫ್ ಕಾರ್ಬನ್ ಕಾಂಪೌಂಡ್ ಇನ್ ಏರಲ್ಲಿ ಏನಿರುತ್ತೆ? ಆಕ್ಸಿಜನ್ ಇರುತ್ತೆ. ಇನ್ ಏರ್ ಟು ಗಿವ್ ವಾಟ್? ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಹೀಟ್ ಆ್ಯಂಡ್ ಲೈಟ್. ಓಕೆ, ಸೊ ಇದನ್ನು ನಾವು ಕಂಬಷನ್ ಅಂತ ಹೇಳ್ತೀವಿ. ಅಂಡರ್ಸ್ಟುಡ್? ದಿಸ್ ಈಸ್ ನೋನ್ ಆಸ್ ಕಂಬಷನ್. ನೆಕ್ಸ್ಟ್ ಒನ್ ಆಕ್ಸಿಡೇಷನ್. ಆಕ್ಸಿಡೇಷನ್ ಅಂತಂದರೆ ಆವಾಗಲೇ ಹೇಳಿದ್ವಿ, ರೆಡಾಕ್ಸ್ ರಿಯಾಕ್ಷನ್ ತಿಳ್ಕೊಬೇಕಾದ್ರೆ ಆಕ್ಸಿಡೇಷನ್ ರಿಯಾಕ್ಷನ್ ಅಂತಂದರೆ ಕಾರ್ಬನ್ ಕಾಂಪೌಂಡ್ಸ್ ಟೇಕ್ ಅಪ್ ಆಕ್ಸಿಜನ್. ದಿಸ್ ಕಾರ್ಬನ್ ಕಾಂಪೌಂಡ್ ವಾಟ್ ಇಟ್ ಈಸ್ ದೇರ್? ಇಟ್ ಟೇಕ್ ಅಪ್ ಆಕ್ಸಿಜನ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಡೈಸಿಂಗ್ ಏಜೆಂಟ್. ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಡೈಸಿಂಗ್ ಏಜೆಂಟ್ಸ್. ಆಕ್ಸಿಡೈಸಿಂಗ್ ಏಜೆಂಟ್ಸ್ ನಿಮ್ಗೆ ಗೊತ್ತಿರಬೇಕು. ಆಕ್ಸಿಡೈಸಿಂಗ್ ಏಜೆಂಟ್ಸ್ ಟು ಗಿವ್ ಅನದರ್ carbon compound. To give another carbon compound is known as oxidation reaction. ಬರೀ ಆಕ್ಸಿಡೇಷನ್ ಕೇಳಿದಾಗ ಏನಾಗುತ್ತೆ? ಅಡಿಷನ್ ಆಫ್ ಆಕ್ಸಿಜನ್, ಅದನ್ನು ನಾವು ಆಕ್ಸಿಡೈಸ್ಡ್ ಅಂತ ಹೇಳ್ತೀವಿ. ಇಲ್ಲಿ ಆಕ್ಸಿಡೇಷನ್ ರಿಯಾಕ್ಷನ್ ಕೇಳಿದಾಗ ನೀವು ಎಕ್ಸಾಂಪಲ್ ಕೊಡಬೇಕಾಗತ್ತೆ. ಸೊ ಇವಾಗ ನೋಡಿ, ಅಥವಾ ನೀವು ಆಲ್ಕೋಹಾಲ್ ಇಸ್ ಕನ್ವರ್ಟೆಡ್ ಟು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಅಂತಲೂ ಕೇಳ್ಬೋದು. ಎಥನಾಲ್ ಇಸ್ ಕನ್ವರ್ಟೆಡ್ ಟು ಎಥನೋಯಿಕ್ ಆ್ಯಸಿಡ್ ಅಂತಲೂ ಕೇಳ್ಬೋದು. ಅದಕ್ಕೆಲ್ಲ ನೀವು ಈ ರಿಯಾಕ್ಷನ್
ರಿಯಾಕ್ಷನ್ ಬರಿಬೋದು. C2H5OH, ದಿಸ್ ಈಸ್ ಆಲ್ಕೋಹಾಲ್. ಇನ್ ದ ಪ್ರೆಸೆನ್ಸ್ ಆಫ್ ವಾಟ್? ಇನ್ ದ ಪ್ರೆಸೆನ್ಸ್ ಆಫ್ ಏನು? ಆಕ್ಸಿಡೈಸಿಂಗ್ ಏಜೆಂಟ್. ಯಾವುದದು ಆಕ್ಸಿಡೈಸಿಂಗ್ ಏಜೆಂಟು? ಆಲ್ಕಲೈನ್ KMNO4, ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್. ಇನ್ ದ ಪ್ರೆಸೆನ್ಸ್ ಆಫ್ ಇದು ಆಕ್ಸಿಡೈಸಿಂಗ್ ಏಜೆಂಟ್. ಟು ಫಾರ್ಮ್ ವಾಟ್? ಟು ಗಿವ್ ಅನದರ್ ಕಾರ್ಬನ್ ಕಾಂಪೌಂಡ್. ಯಾವುದದು ಅನದರ್ ಕಾರ್ಬನ್ ಕಾಂಪೌಂಡ್? CH3COOH, ದಿಸ್ ಈಸ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಆಫ್ ಆಕ್ಸಿಡೈಸಿಂಗ್ ಏಜೆಂಟ್ ಬರಿಬೇಕು, ಅಥವಾ ಎಥನಾಲ್ ಟು ಎಥನೋಯಿಕ್ ಆ್ಯಸಿಡ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಡೈಸಿಂಗ್ ಏಜೆಂಟ್. ಸೊ ದಿಸ್ ಈಸ್ ನೋನ್ ಆಸ್ oxidation. Next one is homologous series. Homologous series means what, children? Homologous series is a series of organic compounds. Is a series of what? Organic compounds having same functional group, having same functional groups, similar chemical properties, but the successive member of the series or adjacent member of the series differ by CH2 unit. ಇದನ್ನು ನಾವು ಹೋಮೋಲಾಗಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ CH4, C2H6, C3H8 ಇದೆಲ್ಲ ಏನಿದೆ, ಇದೆಲ್ಲ ಆಲ್ಕೇನ್ಸ್ ಅಲ್ವಾ. ನೆಕ್ಸ್ಟು C2H5OH, C3H7OH, C4H9OH ಇದೆಲ್ಲ ಏನಿದು ಫಂಕ್ಷನಲ್ ಗ್ರೂಪ್ ಅಲ್ವಾ. ಆಲ್ಕೈನ್ಸು ಫಂಕ್ಷನಲ್ ಗ್ರೂಪ್ ಎಲ್ಲ ಗೊತ್ತಿದೆ ನಿಮಗೆ. ಸೊ ಇದನ್ನು ನಾವು ಈ ಆಲ್ಕೈನ್ಸು ಫಂಕ್ಷನಲ್ ಗ್ರೂಪ್ಸ್ನ ನಾವೇನು ಹೇಳ್ತೀವಿ? ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ, ಹೌದಾ ಅಲ್ವಾ? ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ. ಸೊ ಆರ್ಗ್ಯಾನಿಕ್ ಕಾಂಪೌಂಡ್ಸ್ having same functional groups, similar chemical properties, but the successive members of series differ by CH2 unit. differ by CH2 unit ಅಂದರೆ ನೋಡಿ, ಇಲ್ಲಿ C 1 ಇದ್ದರೆ ಇಲ್ಲಿ 2 ಆಗಿದೆ. ಸೊ C ಒಂದು ಎಕ್ಸ್ಟ್ರಾ ಆಗಿದೆ. H4 ಇದ್ದಿದ್ದು, ಇಲ್ಲಿ 6 ಬರಬೇಕು. H4 ಇದ್ದಿದ್ದು H6 ಆಗಿದೆ, ಅಂದರೆ CH2 ಗ್ರೂಪಲ್ಲಿ ಇನ್ಕ್ರೀಸ್ ಆಗಿದೆ ನೋಡಿ. ಇಲ್ಲಿಗೂ ನೋಡೋಣ. ಇಲ್ಲಿ H6 ಇದ್ದಿದ್ದು H8 ಆಗಿದೆ. ಸೊ ಅದೇ ಥರ ಇಲ್ಲೂ ಅಷ್ಟೇ CH2 ಗ್ರೂಪ್ ಇನ್ಕ್ರೀಸ್ ಆಗಿದೆ ನೋಡಿ, ಆಯಿತಾ. ಇಲ್ಲಿಗೂ CH2 ಗ್ರೂಪ್ ಇನ್ಕ್ರೀಸ್ ಆಗಿದೆ, ಇಲ್ಲಿಗೂ CH2 ಗ್ರೂಪ್ ಇನ್ಕ್ರೀಸ್ ಆಗಿದೆ. ಅದನ್ನು ನಾವು ಹೋಮೋಲಾಗಸ್ ಸೀರೀಸ್ ಅಂತ ಹೇಳ್ತೀವಿ. ಅಂಡರ್ಸ್ಟುಡ್. ನೆಕ್ಸ್ಟ್ ಒನ್ ಈಸ್ ಕ್ಯಾಲ್ಸಿನೇಷನ್ ಆ್ಯಂಡ್ ರೋಸ್ಟಿಂಗ್ ಅಂತ ಹೇಳ್ಬೋದು. ಕ್ಯಾಲ್ಸಿನೇಷನ್ ಆ್ಯಂಡ್ ರೋಸ್ಟಿಂಗ್ ಆಲ್ಸೋ ಇಂಪಾರ್ಟೆಂಟ್. ಸೊ ನಾನೇನು ಹೇಳ್ತಾ ಇದ್ದೀನಿ, ಇದು ನೀವು ಕ್ಲಾಸ್ ವರ್ಕಲ್ಲಿ ಅಥವಾ ಟೆಕ್ಸ್ಟ್ ಬುಕ್ಕಲ್ಲಿ ರೆಫರ್ ಮಾಡಿ ನಾನು ಡೀಟೇಲಾಗಿ ಡೆಫಿನೇಷನ್ ಬರೀತಾ ಇಲ್ಲ. ಜಸ್ಟ್ ಹಂಗೆ ನಿಮಗೆ ಕಾನ್ಸೆಪ್ಟನ್ನು ಇಂಟ್ರಡ್ಯೂಸ್ ಅಥವಾ ಲೈಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಡೀಟೇಲಾಗಿ ನಿಮಗೆ ಡೆಫಿನೇಷನ್ಸ್ ನಾನು ಕೊಡ್ತಾ ಇಲ್ಲ. ರೋಸ್ಟಿಂಗ್ ಆ್ಯಂಡ್ ಕ್ಯಾಲ್ಸಿನೇಷನ್ ನೋಡಿ, ರೋಸ್ಟಿಂಗ್ ಆ್ಯಂಡ್ ಕ್ಯಾಲ್ಸಿನೇಷನ್ ಅಲ್ವಾ. ಸೊ ಕ್ಯಾಲ್ಸಿನೇಷನ್ ಅಂತಂದರೆ ನಿಮಗೆ ಗೊತ್ತಾಗಬೇಕು, ಕಾರ್ಬೊನೇಟ್ ಓರ್ಸ್ ಅಂತ. C ಫಾರ್ ಸಿ, ಕಾರ್ಬೊನೇಟ್ ಓರ್ಸ್ ಅಂತ ನಿಮಗೆ ಗೊತ್ತಾಗಬೇಕು. ರೋಸ್ಟಿಂಗ್ ಅಂತ ಅಂದರೆ ಸಲ್ಫೈಡ್ ಓರ್ಸ್ ಅಂತ ಗೊತ್ತಾಗಬೇಕು, ಆಯಿತಾ. ಕ್ಯಾಲ್ಸಿನೇಷನ್ನೇ ಬೇರೆ, ರೋಸ್ಟಿಂಗೇ ಬೇರೆ. ಕ್ಯಾಲ್ಸಿನೇಷನ್ ಅಂತ ಅಂದರೆ ಕಾರ್ಬನೇಟ್ ಓರ್ಸು, ರೋಸ್ಟಿಂಗ್ ಅಂತ ಅಂದರೆ ಸಲ್ಫೈಡ್ ಓರ್ಸ್. ಸೊ ಕ್ಯಾಲ್ಸಿನೇಷನಲ್ಲಿ ಏನಾಗುತ್ತೆ, ದ ಕಾರ್ಬನೇಟ್ ಓರ್ಸ್ ಏನಿರುತ್ತೆ, ಕಾರ್ಬನೇಟ್ ಓರ್ಸ್ ಆರ್ ಚೇಂಜ್ಡ್ ಇಂಟು, ಈ ಕಾರ್ಬನೇಟ್ ಓರ್ಸ್ ಏನಿರುತ್ತೆ ದಟ್ ಆರ್ ಚೇಂಜ್ಡ್ ಇಂಟು ಆಕ್ಸೈಡ್ಸ್. ಏನಾಗುತ್ತೆ, ಆಕ್ಸೈಡ್ಸ್ ಆಗುತ್ತೆ. ಬೈ ಹೀಟಿಂಗ್ ಸ್ಟ್ರಾಂಗ್ಲಿ ವಿತ್ ಲಿಮಿಟೆಡ್ ಏರ್ ಸಪ್ಲೈಯಲ್ಲಿ ಹೀಟ್ ಮಾಡಿದಾಗ ಕ್ಯಾಲ್ಸಿನೇಷನ್ ಆಗುತ್ತೆ. ಏನು, ಕಾರ್ಬನೇಟ್ ಓರ್ಸ್ ಆರ್ ಚೇಂಜ್ಡ್ ಇಂಟು ಆಕ್ಸೈಡ್ಸ್ ಬೈ ಹೀಟಿಂಗ್ ಸ್ಟ್ರಾಂಗ್ಲಿ. ತುಂಬ ಹೀಟ್ ಮಾಡಬೇಕು, ಹೀಟಿಂಗ್ ಸ್ಟ್ರಾಂಗ್ಲಿ ವಿತ್ ಲಿಮಿಟೆಡ್ ಸಪ್ಲೈ ಆಫ್ ಏರ್ನ ನಾವು ಕ್ಯಾಲ್ಸಿನೇಷನ್ ಅಂತ ಹೇಳ್ತೀವಿ. ನೋಡಿ ಬೇಕಾದರೆ ಎಕ್ಸಾಂಪಲ್, ಜಿಂಕ್ ಕಾರ್ಬನೇಟ್ ತಗೊಳ್ಳೋಣ. ಆದರೆ ಇಲ್ಲಿ ಏರ್ ಬರಿಬಾರ್ದು, ಇಲ್ಲಿ ಲಿಮಿಟೆಡ್ ಸಪ್ಲೈ ಆಫ್ ಏರ್ ಅಂತ ಇದೆ. ಸೊ ಇಲ್ಲಿ ಏರ್ ಬರಿಬಾರ್ದು. ಕೆಲವರು ಏನು ಮಾಡ್ತೀರಾ, +O2 ಅಂತ ಬರೆದ್ಬಿಡ್ತೀರಾ. ದಟ್ ಈಸ್ ರಾಂಗ್. ಜಿಂಕ್ ಕಾರ್ಬನೇಟ್ ಈಸ್ ಕನ್ವರ್ಟೆಡ್ ಇಂಟು ಜಿಂಕ್ ಆಕ್ಸೈಡ್
ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಈಸ್ ರಿಲೀಸ್ಡ್. ಅಷ್ಟೇ, ಜಿಂಕ್ ಆಕ್ಸೈಡ್ ಫಾರ್ಮ್ ಆಯಿತು. ಕಾರ್ಬನೇಟ್ ಓರ್ ಆರ್ ಚೇಂಜ್ಡ್ ಇನ್ ಟು ಆಕ್ಸೈಡ್ಸ್ ವಿತ್ ದ ಸಪ್ಲೈ ಆಫ್ ಈಟ್ ಆ್ಯಂಡ್ ರಿಡಕ್ಷನ್ ಆಫ್ ಏರ್ ಇನ್ ದ ಲಿಮಿಟ್ ಏರ್. ಇದನ್ನು ನಾವು ಕ್ಯಾಲ್ಸಿನೇಷನ್ ಅಂತ ಹೇಳ್ತೀವಿ. ಐ ಥಿಂಕ್ ಯು ಅಂಡರ್ಸ್ಟುಡ್. ನೆಕ್ಸ್ಟ್ ಒನ್ ಈಸ್ ರೋಸ್ಟಿಂಗ್. ರೋಸ್ಟಿಂಗಲ್ಲೂ ಅಷ್ಟೇ ಈಸಿ. ಏನು ನಾನು ಹೇಳಿದೆ, ರೋಸ್ಟಿಂಗ್ ಅಂತಂದರೆ ನೀವು ನೆನ್ಪಿಟ್ಕೋಬೇಕು ಸಲ್ಫೈಡ್. ಸೊ PQRS ಆಲ್ಫಾಬಿಟ್ಸ್ ಆಗು ನೆನ್ಪಿಟ್ಕೊಳ್ಳಿ. RS ರೋಸ್ಟಿಂಗ್ ಸಲ್ಫೈಡ್, ಕ್ಯಾಲ್ಸಿನೇಷನ್ ಕಾರ್ಬನೇಟ್ ಈ ಥರ ನೆನ್ಪಿಟ್ಕೊಳ್ಳಿ. ರೋಸ್ಟಿಂಗ್ ಏನಾಗುತ್ತೆ, ಸಲ್ಫೈಡ್ ಓರ್ಸ್ ಆರ್ ಕನ್ವರ್ಟೆಡ್ ಇಂಟು ಏನಾಗುತ್ತೆ, ಸಲ್ಫೈಡ್ ಓರ್ಸ್ ಆರ್ ಕನ್ವರ್ಟೆಡ್ ಇಂಟು ಆಕ್ಸೈಡ್ಸ್. ಇಲ್ಲಿ ಏನಾಗುತ್ತೆ ನೋಡಿ, ಬೈ ಹೀಟಿಂಗ್. ಇಲ್ಲೂ ಕೂಡ ಹೀಟಿಂಗ್ ಸ್ಟ್ರಾಂಗ್ಲಿ ಇನ್ ದ ಪ್ರೆಸೆನ್ಸ್ ಆಫ್ ಎಕ್ಸಸ್ ಆಫ್ ಏರ್. ದ ಪ್ರೆಸೆನ್ಸ್ ಆಫ್ ವಾಟ್ ಚಿಲ್ಡ್ರನ್? ಎಕ್ಸಸ್ ಆಫ್ ಏರ್. ನೋಡಿ ಅಲ್ಲಿ ಲಿಮಿಟೆಡ್ ಸಪ್ಲೈ ಆಫ್ ಏರ್. ಇಲ್ಲಿ ಇನ್ ದ ಪ್ರೆಸೆನ್ಸ್ ಆಫ್ ಎಕ್ಸಸ್ ಆಫ್ ಏರ್. ಅಲ್ಲಿ ಕಾರ್ಬನೇಟ್ ಓರ್ಸ್, ಇಲ್ಲಿ sulfide ores are converted into oxides by heating strongly in the presence of excess of air. ಇಲ್ಲಿ ಕಾರ್ಬನೇಟ್ ಓರ್ಸ್ ಆರ್ ಕನ್ವರ್ಟೆಡ್ ಇಂಟು ಆಕ್ಸೈಡ್ಸ್ ಬೈ ಹೀಟಿಂಗ್ ಸ್ಟ್ರಾಂಗ್ಲಿ ಇನ್ ದ ಲಿಮಿಟೆಡ್ ಏರ್. in the presence of limited or air or in the absence of air is known as calcination. ಓಕೆ, ರೋಸ್ಟಿಂಗಿಗೂ ನಾವು ಎಕ್ಸಾಂಪಲ್ ಕೊಡ್ಬೋದು. ಜಿಂಕ್ ಸಲ್ಫೈಡ್, ಇಲ್ಲಿ ಜಿಂಕ್ ಕಾರ್ಬನೇಟ್ ತೊಗೊಂಡಿದ್ದೀರಾ, ಇಲ್ಲಿ ಜಿಂಕ್ ಸಲ್ಫೈಡ್ ಇನ್ ದ ಪ್ರೆಸೆನ್ಸ್ ಆಫ್ ಏರ್. ನೋಡಿ ಅಲ್ಲಿ ಏರ್ ಬರ್ದಿಲ್ಲ, ನಾವು ಆಕ್ಸಿಜನ್ ಬರ್ದಿಲ್ಲ, ಆದರೆ ಇಲ್ಲಿ ಬರಿಬೇಕು. ಇಂಪಾರ್ಟೆಂಟ್, ಆಕ್ಸಿಜನ್ ಬರೆಯೋದು ಇಂಪಾರ್ಟೆಂಟ್ ಆಗುತ್ತೆ. ಇಟ್ ಈಸ್ ಕನ್ವರ್ಟೆಡ್ ಇಂಟು ವಾಟ್ ಚಿಲ್ಡ್ರನ್? ಜಿಂಕ್ ಆಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಪ್ಲಸ್ SO2 is liberated. Okay, this is about roasting. ಎನಿ ಡೌಟ್ಸ್? ಸೊ ಇನ್ನು ಮಿಕ್ಕಿದ್ದು ನೆಕ್ಸ್ಟ್ ಪಾರ್ಟು ಕಂಟಿನ್ಯೂಯೇಷನ್ ಮಾಡ್ತೀನಿ. ಇದಿಷ್ಟು ಕಂಪಲ್ಸರಿ ನೀವು ಕಲ್ತ್ಕೋಬೇಕು. ಮೇನ್ ಟಾಪಿಕ್ಸ್ ನೋಡಿ. ಮತ್ತು ರೆಡಾಕ್ಸ್ ರಿಯಾಕ್ಷನ್, ಎಸ್ಟರಿಫಿಕೇಷನ್ ಆ್ಯಂಡ್ ಸಪೋನಿಫಿಕೇಷನ್, ದೆನ್ ಕಂಬಷನ್, ಆಕ್ಸಿಡೇಷನ್, homologous series, calcination, roasting, then Mendeleev's periodic law, modern periodic law, Newland's law of octet, agitation. ಇದಿಷ್ಟು ನೀವು ಕಲ್ತ್ಕೋಬೇಕಾಗತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.